ನಮಸ್ಕಾರ ಸ್ನೇಹಿತರೆ, ರತ್ನಾ ವರ್ಲ್ಡ್ಗೆ ಸ್ವಾಗತ. ಬನ್ನಿ, ನಾನಿವತ್ತು ಎಳ್ಳಿನ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: 2 ಕಪ್ನಷ್ಟು ಮೈದಾ ತೊಗೊಂಡಿದ್ದೀನಿ, 1 ಕಪ್ ಶೇಂಗಾ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, 10 ರಿಂದ 15 ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, 1 ಕಪ್ ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಶೇಂಗಾನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಬೆಲ್ಲನ ಪೌಡ್ರ್ ಮಾಡಿಬಿಟ್ಟು ಸೇರಿಸಿದ್ದೀನಿ, ಜೊತೆಗೆ ಏಲಕ್ಕಿ ಪೌಡ್ರು ಎಲ್ಲ ಸೇರಿ ನಾವು ಹೋಳಿಗೆಗೆ ಮಾಡಬೇಕಾದಂಥ ಮಿಶ್ರಣನ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈಗ ರೆಡಿಯಾಗಿದೆ ಮಿಶ್ರಣ. ಮೈದಾ ಹಿಟ್ಟು ಕಲಸಿ ನೆನೆಯಕ್ಕೆ ಬಿಟ್ಟಿದ್ದೆ. ನೋಡೋಣ ಇವಾಗ. ನೋಡಿ, ನೆಂದಿದೆ, ತುಂಬ ಚೆನ್ನಾಗಾಗಿದೆ, ಹೋಳಿಗೆ ಬೇಕಾದಾಗಿದೆ. ಮಿಶ್ರಣವನ್ನು 2 ರಿಂದ 3 ಸ್ಪೂನ್ದಷ್ಟು ಹಾಕ್ಕೊಳ್ಳೋಣ. ನೋಡಿ, ಈ ಥರ ಪೂರ್ತಿ ಫಿಲ್ ಮಾಡ್ಕೊಳ್ಳಿ. ಎಳ್ಳು ಶೇಂಗಾ ತುಂಬ ರುಚಿಯಾಗಿರುತ್ತೆ. ಎಳ್ಳು ಶೇಂಗಾ ಮಿಶ್ರಣದ ಈ ಹೋಳಿಗೆ ಸ್ನೇಹಿತರೆ ಮನೇಲಿ ಮಾಡಿ ನೀವು ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಮೇಲೆ. ಹೋಳಿಗೆಗಳು ರೆಡಿಯಾಗಿದೆ. ಇದ್ರ ಮೇಲೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಎಳ್ಳು ಶೇಂಗಾ ಮಿಶ್ರಣದ ಈ ಹೋಳಿಗೆನ ಒಂದು ಸಲ ಮಾಡಿ ನೋಡಿ ಸ್ನೇಹಿತರೆ, ತುಂಬ ಇಷ್ಟಪಡ್ತೀರಾ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟಲ್ಲಿ ಕೂಡ ಕಲಿಸ್ಕೊಂಡು ಈ ರೀತಿ ಹೋಳಿಗೆಗಳನ್ನು ಮಾಡ್ಕೋಬೋದು. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ.